ನಮಸ್ಕಾರ ಪ್ರೇಕ್ಷಕರೇ, ಎಲ್ಲರಿಗೂ ನಮಸ್ಕಾರ. 2025ನೇ 2ನೇ ಎಪಿಸೋಡು. ಆಲ್ಮೋಸ್ಟ್ ಒಂದು 50-55 ದಿವಸ ಆಗೋಗಿದೆ ಈ ವರ್ಷದಲ್ಲಿ ಆಲ್ರೆಡಿ. ತುಂಬಾ ಲೇಟ್ ಆಗಿ ನಿಮ್ ಮುಂದೆ ಬರ್ತಾ ಇದೀವಿ. ಕರ್ನಾಟಕದವರು ವಿಜಯ ಹಜಾರೆ ಟ್ರೋಫಿ ಗೆದ್ದಾಗ್ಲೂ ನಾವೇನು ಒಂದು ಮಾಡ್ಲಿಲ್ಲ, ರಂಜಿ ಟ್ರೋಫಿ ಸೋತಾಗ್ಲೂ ಮಾಡ್ಲಿಲ್ಲ. ಆದ್ರೆ ಈಗ ಇಂಡಿಯಾದವರು ಚಾಂಪಿಯನ್ಸ್ ಟ್ರೋಫಿಗೆ ಬಂದಿದ್ದಾರೆ. ಇಂಗ್ಲೆಂಡ್ ನ ಬಡಿದೆದ್ದು ಚಾಂಪಿಯನ್ಸ್ ಟ್ರೋಫಿಗೆ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನಾಡಿ ವಿಶ್ಲೇಷಣೆ ಮಾಡಿ ಒಂದು ನಮ್ ಕಡೆಯಿಂದನೂ ನಮ್ದು ಏನಾಗತ್ತೋ ಅಂತ ಒಂದು ದಬಾಕ್ ಬಿಡೋಣ. ನಮಸ್ಕಾರ ಸಂಜು, ಹೇಗಿದ್ದೀರಾ? ಎಲ್ಲ ಶಿಲ್ಮಾ ದೇವಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಅಗೇನ್. ಎಲ್ರು ವೀಕ್ಷಕರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ವಿವೇಕ್ ಹೇಳಿಗೆ ಬಹಳ ದಿನ ಆಗಿತ್ತು ನಾವ್ ಇದ್ ಮಾಡಿ. ಇನ್ ಮುಂದೆ ನಾನು ರೆಗ್ಯುಲರ್ ಆಗಿ ಮಾಡೋಣ ಅನ್ಕೊಂಡಿದ್ದೀವಿ, ಮಾಡೇ ಮಾಡ್ತೀವಿ. ಸೊ ವಿವೇಕ್ ಹೇಳಿದಂಗೆ ನಾವ್ ಇವಾಗ ಸೇರಿರೋದು ಚಾಂಪಿಯನ್ಸ್ ಟ್ರೋಫಿ ಡಿಸ್ಕಸ್ ಮಾಡೋದಕ್ಕೆ. ಈ ಚಾಂಪಿಯನ್ಸ್ ಟ್ರೋಫಿ ವಿವಿಗೆ 12 ವರ್ಷ ಆದ್ಮೇಲೆ ಮತ್ತೆ ಬರ್ತಾ ಇದೆಯಾ ಅಥವಾ 2017 ನಡೀತಿದೆ ಕೊನೆನಾ? 2017 ಆಡಿದ್ದೆ ಕೊನೆ. ಆಕ್ಚುಲಿ ಚಾಂಪಿಯನ್ಸ್ ಟ್ರೋಫಿ ಶುರು ಮಾಡಿದ್ದು ಆ, ಎರಡೆರಡು ವರ್ಷಕ್ಕೆ ಒಂದ್ಸತಿ ಮಧ್ಯ ವರ್ಲ್ಡ್ ಕಪ್ ಮುಂಚೆ ಮಧ್ಯ ನಡಿಬೇಕು ಅಂತ ಶುರು ಮಾಡಿದ್ರು. ಬಟ್ ಅದು 2017 ಆದ್ಮೇಲೆ 2019 ವರ್ಲ್ಡ್ ಕಪ್ ಇತ್ತು. 21ರಲ್ಲಿ ಕೋವಿಡ್ ಬಂದ್ಬಿಡ್ತು. ಸೊ 21 22 ತಿರ್ಗಾ T20 ವರ್ಲ್ಡ್ ಕಪ್ ಆಗೋಯ್ತು. 23ರಲ್ಲಿ 50 ಓವರ್ ವರ್ಲ್ಡ್ ಕಪ್ ಇತ್ತು. ಸೊ ಅವ್ರಿಗೆ ಅದನ್ನ ಮಾಡಕ್ಕಾಗಿಲ್ಲ. ಸೊ 25 ಫೆಬ್ರವರಿಗೆ ಅಂತ ಮಾಡಿದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದಲ್ಲಿ ಹೋಸ್ಟ್ ಆಗಿ ನಡೀತಾ ಇದೆ ಟೂರ್ನಮೆಂಟ್. ಆಫ್ಟರ್ 1996 ಒಂದು ಮೆಗಾ ಟೂರ್ನಮೆಂಟ್ ಪಾಕಿಸ್ತಾನದಲ್ಲಿ ನಡೀತಾ ಇರೋದು 29 ವರ್ಷ ಆದ್ಮೇಲೆ. ಅದು 75% ಅಲ್ಲಿ 25% ದುಬೈಲಿ. ನಿಮ್ಗೆ ಏನನ್ಸುತ್ತೆ ಸಂಜು, 1996 ವರ್ಲ್ಡ್ ಕಪ್ ಜ್ಞಾಪಕ ಇದೆಯಾ? ಸ್ಪಷ್ಟವಾಗಿ ನೆನಪೇ ಇದೆ. ನಾನ್ 1996 ವರ್ಲ್ಡ್ ಕಪ್ ಕ್ವಾರ್ಟರ್ ಫೈನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡಕ್ ಹೋಗಿದ್ದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಐ ಕರೆಕ್ಟ್, ರಿಮೆಂಬರ್ ನೀವೊಂದ್ಸತಿ ಇಟ್ ಹೇಳಿದ್ರಿ ಇದನ್ನ. ಪರ್ಫೆಕ್ಟ್ಲಿ ವಿವಿಕೆ. ಹಾ, ಅಂಡ್ ಐ ರಿಮೆಂಬರ್ ಆಲ್ ದ ಮ್ಯಾಚಸ್ ದಟ್ ವರ್ ಪ್ಲೇಡ್ ಇನ್ ಪಾಕಿಸ್ತಾನ್. ಅದೆಲ್ಲರೂ ನಾನು ಲೈವ್ ನೋಡಿದ್ದೆ. ಆ 96 ಪ್ರಪಂಚನೇ ಬೇರೆ ತರ ಇದ್ದ ವಿವಿಕೆ. ಆ ಪ್ರಪಂಚಕ್ಕೂ ಈ ಪ್ರಪಂಚಕ್ಕೂ ಹೋಲ್ಸಕ್ ಆಗಲ್ಲ. ಬಟ್ ಏನ್ ಹೋಲಿಸ್ಬೋದು ಅಂದ್ರೆ ಕ್ವಾಲಿಟಿ ಆಫ್ ಪಾಕಿಸ್ತಾನಿ ಸ್ಟೇಡಿಯಂಸ್. 96ರಲ್ಲಿ ಹೆಂಗಿತ್ತು ಇನ್ನ ಹಂಗೆ ಇದೆ. ಇನ್ನ ಅಧ್ವಾನ ಆಗಿರ್ಬೋದು ಇವಾಗ ಅನ್ಸುತ್ತೆ ನನ್ಗೆ. ಅಲ್ಲಿ ಏನ್ ಇನ್ನ ಈ ಸ್ಟೇಡಿಯಂ ಅಲ್ಲಿ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಅರೆ ಬರೆ ಕಂಟಿನ್ಯೂ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದಾರ ಗೊತ್ತಿಲ್ಲ. ಸೊ ಇವೆಲ್ಲದಕ್ಕೂ ಉತ್ತರ ಸಿಗುತ್ತೆ ಫಸ್ಟ್ ಒಂದೆರಡು ಮ್ಯಾಚ್ ಆದ್ಮೇಲೆ. ಗುಡ್ ICC ಅವ್ರು ನನ್ ಪ್ರಕಾರ ಒಳ್ಳೇದ್ ಮಾಡಿದ್ರು ಈ ಫಾರ್ಮ್ಯಾಟ್ ನ ವಾಪಸ್ ತಂದು. ಯಾಕೆಂದ್ರೆ 50 ಓವರ್ ಕ್ರಿಕೆಟ್ ಹೋಗೇ ಬಿಡುತ್ತೆ ಈಗ ಈ ಟೂರ್ನಮೆಂಟ್ ಆಗ್ಲಿಲ್ಲ ಅಂದ್ರೆ. ಆಸ್ ಇಟ್ ಈಸ್ ಹೌದು. ನೋಡಿ, ಇಂಗ್ಲೆಂಡ್ ಅವ್ರು ಸೋತ್ ಸುಮ್ಮನಾಗ್ತಾರೆ 50 ಓವರ್ ಕ್ರಿಕೆಟ್. ಯಾಕೆ ಅಂದ್ರೆ ಅವರು ಡೊಮೆಸ್ಟಿಕ್ ಸೆಟಪ್ ಅಲ್ಲಿ 50 ಓವರ್ ಕ್ರಿಕೆಟ್ ಇಲ್ಲ, ಆಲ್ಮೋಸ್ಟ್ ಜೀರೋ ಆಗೋಗ್ಬಿಟ್ಟಿದೆ. ಸೊ ಅದು ಆಗ್ಬಾರ್ದು ಅಂತಾರ. ಬಿಕಾಸ್ ಕ್ರಿಕೆಟ್ ಇಸ್ ಓನ್ಲಿ ಗೇಮ್ ಜಸ್ಟ್ 3 ಫಾರ್ಮ್ಯಾಟ್ಸ್. ಚೆಸ್ ಆಸ್ ಮೇ ಬಿ ಮೋರ್ ಫಾರ್ಮ್ಯಾಟ್ಸ್ ಕ್ರಿಕೆಟ್. ಬೇರೆ ಯಾವ ಸ್ಪೋರ್ಟ್ ಇಷ್ಟು ಫಾರ್ಮ್ಯಾಟ್ ಇರಲ್ಲ. ಸೊ ವೆಲ್ಕಮ್ ಅಡಿಷನ್ ಇದು. ಕಾತರದಿಂದ ನಾನು ಕಾಯ್ತಾ ಇದ್ದೀನಿ ಚಾಂಪಿಯನ್ಸ್ ಟ್ರೋಫಿ ನೋಡೋದಕ್ಕೆ. ಸೊ ಯಾವ ಫಾರ್ಮ್ಯಾಟ್ ಫಾಲೋ ಮಾಡ್ತದೆ ಈ ಟೂರ್ನಮೆಂಟ್ ಅಲ್ಲಿ? ಒಂದು ಸ್ಮಾಲ್ ಬ್ಯಾಕ್ ಗ್ರೌಂಡ್. ಚಾಂಪಿಯನ್ಸ್ ಟ್ರೋಫಿ 2023 ವರ್ಲ್ಡ್ ಕಪ್ ನಡೆಯೋ ಟೈಮ್ ಅಲ್ಲಿ ICC ಅವರು ಅನೌನ್ಸ್ ಮಾಡ್ತಾರೆ, ಟಾಪ್ 8 ಟೀಮ್ಸ್ ಆಫ್ ದಿ ವರ್ಲ್ಡ್ ಕಪ್ ಯಾರಿದಾರೋ ಅವ್ರು ಆಟೋಮೆಟಿಕ್ ಆಗಿ ಕ್ವಾಲಿಫೈ ಆಗ್ತಾರೆ ಅಂತ ಇಂಡಿಕೇಟ್ ಮಾಡ್ತಾರೆ. ಸೊ ಆ ರೀಸನ್ ಇಂದ ಶ್ರೀಲಂಕಾ ಮಿಸ್ ಔಟ್ ಆಗ್ತಾರೆ, ವೆಸ್ಟ್ ಇಂಡೀಸ್ ಮಿಸ್ ಔಟ್ ಆಗ್ತಾರೆ. ವೆಸ್ಟ್ ಇಂಡೀಸ್ ಆಕ್ಚುಲಿ 2023 ವರ್ಲ್ಡ್ ಕಪ್ ಆಡಿಲ್ಲ ಅಂತ ಹೇಳಿ. ಸೊ ಅವ್ರು ಮಿಸ್ ಔಟ್ ಆಗ್ತಾರೆ. ಇನ್ನೊಂದು ಟೀಮ್ ಇದ್ದಿದ್ದು ಐ ಥಿಂಕ್ ಹಾಲೆಂಡ್ ಅನ್ಸುತ್ತೆ. ಹಾಲೆಂಡ್. ಸೊ ಅವ್ರು ಮಿಸ್ ಔಟ್ ಆಗ್ತಾರೆ. ಸೊ ಟಾಪ್ 8 ಟೀಮ್ಸ್ ಮಾಡಿದ್ದಾರೆ. 8 ಟೀಮ್ಸ್ ಅಲ್ಲಿ ನಿಮ್ಗೆ ಎರಡು ಗ್ರೂಪ್ ಅಲ್ಲೂ ಲೀಗ್ ಮ್ಯಾಚಸ್ ಇರುತ್ತೆ. ಟಾಪ್ 2 ವಿಲ್ ಕ್ವಾಲಿಫೈ ಫಾರ್ ದಿ ಸೆಮಿಫೈನಲ್ಸ್ ಅಂಡ್ ಆಟೋಮೆಟಿಕಲಿ ಸೆಮಿಫೈನಲ್ಸ್ ಅಂಡ್ ಫೈನಲ್ಸ್. ನಮ್ ಗ್ರೂಪ್ ಅಲ್ಲಿ ನಾವು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತೆ ನಮ್ಮ ICC ನೆಮೆಸಿಸ್ ನ್ಯೂಜಿಲೆಂಡ್ ಇದ್ದಾರೆ. ಇನ್ನೊಂದು ಗ್ರೂಪ್ ಅಲ್ಲಿ ಸ್ಟ್ರಗ್ಲಿಂಗ್ ಇಂಗ್ಲೆಂಡ್, ಸೆಮಿಫೈನಲ್ ಫೈನಲ್ ಅಟೆಂಡೀಸ್ ಸೌತ್ ಆಫ್ರಿಕಾ, ಮಲ್ಟಿ ಚಾಂಪಿಯನ್ಸ್ ಆಸ್ಟ್ರೇಲಿಯಾ, ಮತ್ತೆ ಅಫ್ಘಾನಿಸ್ತಾನ್ ಸೆಕೆಂಡ್ ಬೆಸ್ಟ್ ಟೀಮ್ ಇನ್ ದ ಸೆನ್ಸ್ ಏಷ್ಯಾಸ್ ಸೆಕೆಂಡ್ ಬೆಸ್ಟ್ ಟೀಮ್ ಆಫ್ಟರ್ ಇಂಡಿಯಾ. ಅಫ್ಘಾನಿಸ್ತಾನ್ ಇದ್ದಾರೆ. ಸೊ ಈಗ ಎರಡೆರಡು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಒಬ್ರ ಮೇಲೆ ಒಬ್ರು ಆಡಿ ಯಾರು ಟಾಪ್ 2 ಆಗ್ತಾರ ಅವ್ರ ಸೆಮೀಸ್ ಬರ್ತಾರೆ. ಆಗಿದೆ ಟೂರ್ನಮೆಂಟ್. ಸೊ ಈ ಪಾಕಿಸ್ತಾನಲ್ಲಿ ಬೇವಿಕೆ ಯಾವ ವೆನ್ಯೂಸ್ ಅಲ್ಲಿ ಆಡಿಸ್ತಾ ಇದಾರೆ? ಇದು ರಾವಲ್ಪಿಂಡಿ, ಲಾಹೋರ್ ಮತ್ತೆ ಕರಾಚಿ. ಅದ್ ಬಿಟ್ರೆ ಇನ್ನೊಂದು 4ನೇ ದುಬೈ. ಸೊ ನಿಮ್ಗೆ ಒಂದ್ ಸೆಮಿಫೈನಲ್ ಅಗೇನ್ ವುಡ್ ಬಿ ಇನ್ ದುಬೈ. ಏನಾದ್ರು ಅಕಸ್ಮಾತ್ ಇಂಡಿಯಾದವ್ರ ಸೆಮಿಫೈನಲ್ಸ್ ರೀಚ್ ಆದ್ರೆ
ಇಲ್ಲ ಅಂದ್ರೆ ಎರಡು ಸೆಮಿಫೈನಲ್ಸ್ ಪೂರ್ತಿ ಪಾಕಿಸ್ತಾನದಲ್ಲೇ ನಡೆಯುತ್ತೆ, ಫೈನಲ್ಸ್ ಕೂಡ ಲಾಹೋರ್ ಅಲ್ಲಿ ನಡೆಯುತ್ತೆ. ಸೊ ಆ ತರ ಪ್ಲಾನಿಂಗ್ ಇರೋದು. ಇಲ್ಲ ಅಂತ ಹೇಳಿದ್ರೆ ಇಂಡಿಯಾ ಸೆಮಿಫೈನಲ್ಸ್ ಬಂದು ಸೆಮಿಫೈನಲ್ಸ್ ಗೆದ್ದು ಫೈನಲ್ಸ್ ಬಂದ್ರೆ ದುಬೈಗೆ ಫೈನಲ್ ಶಿಫ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿದೆ ಹಾ, ಬ್ಯಾಕ್ ಗ್ರೌಂಡ್ ಏನಕ್ಕಾಗಿದೆ ಅಂತ. ಸೊ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಏನಂದ್ರೆ ಆ, ಪಾಕಿಸ್ತಾನ ಇಂಡಿಯಾದವ್ರು ಪಾಕಿಸ್ತಾನಕ್ಕೆ ಬರಲ್ಲ ಅಂತ ಹೇಳಿದ್ರು. ಬ್ರಾಡ್ಕಾಸ್ಟರ್ಸ್ ಇಂಡಿಯಾ ಬರಲ್ಲ ಅಂದ್ರೆ ನಾನು ನಿಮ್ಗೆ ಇಷ್ಟು ದುಡ್ಡೇ ಕೊಡಲ್ಲ ಅಂದ್ರು. ಸೊ ನಾವು ಬಾಸ್ಗಳಲ್ವಾ ಪೂರ್ತಿ, ವರ್ಲ್ಡ್ ಬಾಸಸ್. ಸೊ ದೇ ಹ್ಯಾಡ್ ನೋ ಅದರ್ ಚಾಯ್ಸ್ ಟು ಅಗ್ರಿ ಫಾರ್ ಏನೋ 2 ನೇಷನ್ ಟೂರ್ನಮೆಂಟ್ ತರ ಆಗಿದೆ ಈಗ. ಓಕೆ. ಸೊ ಇವಾಗ ಒಂದೊಂದೇ ಗ್ರೂಪ್ ನಾವು ವಿಶ್ಲೇಷಣೆ ಮಾಡೋಗಿದ್ರೆ ನಮ್ದು ವಿರುದ್ಧವಾಗಿರೋ ಗ್ರೂಪ್ ಇಂದ ಶುರು ಮಾಡೋಣ. ವಿಚ್ ಹ್ಯಾಸ್ ಆಸ್ಟ್ರೇಲಿಯಾ and everyone in it. So Australia, South Africa, how do England and Afghanistan. So how do you ನಿಮ್ಗೆ ಅನ್ಸುತ್ತೆ ಯಾವ ಟೀಮ್ ಎಷ್ಟೆಷ್ಟು ನೀವು ಅಲ್ಲ ಈಗ ಚಾನ್ಸ್ ಕೊಡ್ತೀರಾ ಟು ಮೇಕ್ ಇಟ್ ಟು ಸೆಮೀಸ್? ಸೆಮೀಸ್ಗೆ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಒಂದ್ ಟೀಮ್ ಆಗ್ತಾರೆ, ಯಾಕಂದ್ರೆ ಸೌತ್ ಆಫ್ರಿಕಾ ಸ್ಟ್ರಾಂಗ್ ಇದಾರೆ. ಇನ್ನೊಂದು ಟೀಮ್ ಅಲ್ಲಿ ಮೋಸ್ಟ್ಲಿ ಇನ್ 3 ಜನ ಮಾಡ್ಬೇಕಾಗತ್ತೆ. ಏನಕ್ಕೆ ಆಸ್ಟ್ರೇಲಿಯಾಗೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ, ಆಸ್ಟ್ರೇಲಿಯಾದಲ್ಲಿ ಕಮಿನ್ಸ್ ಇಲ್ಲ, ಹೇಸಲ್ವುಡ್ ಇಲ್ಲ, ಸ್ಟಾರ್ಕ್ ಇಲ್ಲ, ಸ್ಟಾಯ್ನಿಸ್ ಇಲ್ಲ, ಮತ್ತೆ ಮಾರ್ಷ್ ಇಲ್ಲ. ಸೊ ಆಲ್ ಟಾಪ್ 5 11 ಪ್ಲೇಯರ್ಸ್ ಅಲ್ಲಿ 5 ಜನ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಹಾಫ್ ಆಫ್ ದಿ ಟೀಮ್ ಇಲ್ಲ. ಸೊ ಇದೇ ಟೀಮ್ ನಿಮ್ಗೆ ಬಾರಿಂಗ್ ಸ್ಟಾಯ್ನಿಸ್ ಇದ್ ಗೆದ್ದಿದ್ದು ಏನು, ವರ್ಲ್ಡ್ ಕಪ್ ಗೆದ್ದಿದ್ದು. ಸೊ ಅವ್ರಿಲ್ಲ. ಸೊ ಅದರಿಂದ ಅವ್ರಿಗೆ ಕಷ್ಟ ಇದೆ. ಅಫ್ಘಾನಿಸ್ತಾನು ಸ್ಪಿನ್ ಫ್ರೆಂಡ್ಲಿ ಪಿಚಸ್ ಆಗ್ಬಿಟ್ರೆ ನಿಮ್ಗೆ ಅವರು ಮೋಸ್ಟ್ಲಿ ಅದನ್ನ ಬಾಸ್ ಮಾಡ್ತಾರೆ ಮ್ಯಾಚಸ್. ಇಂಗ್ಲೆಂಡ್ ಇಲ್ಲಿ 3 ಮ್ಯಾಚ್ ಸೋತಿದ್ದಾರೆ. ಇಂಗ್ಲೆಂಡ್ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ, ಆ ಟೆಸ್ಟ್ ನ ಫಾಸ್ಟ್ ಆಗಿ ಆಡಿ ಆಡಿ ಈ 50 ಓವರ್ ಗೇಮ್ ನ T20 ತರ ಆಡ್ತಾರೆ. ಆ T20 ತರ ಆಡೋ ತರ 30 ಓವರ್ ಆದ್ಮೇಲೆ ನಿಮ್ಗೆ ಮೇಜರ್ ಪ್ಲೇಯರ್ಸ್ ಇರಲ್ಲ ಟೀಮ್ ಅಲ್ಲಿ. 5 ವಿಕೆಟ್ 6 ವಿಕೆಟ್ ಕಳ್ಕೊಂಡ್ಬಿಟ್ಟಿರ್ತಾರೆ. 50 ಓವರ್ ಎಲ್ಲ ಆಡ್ತಾರೆ ಅವರು. ಸೊ ಅದೊಂದು ಅವ್ರಿಗೆ ತೊಂದರೆ ಆಗಿದೆ. ಈ ತರ ಆದ್ರೆ ಇಂಗ್ಲೆಂಡ್ ಟೀಮ್ ಮೋಸ್ಟ್ಲಿ 50 ಓವರ್ ಫಾರ್ಮ್ಯಾಟ್ ಆಡೋಕೆ ಆಗಲ್ಲ. ಯಾರು ರೂಟ್ ಅನ್ನೋರು ಇಬ್ರು ಬೇಕು ಅಲ್ಲಿ, ಆಲ್ಮೋಸ್ಟ್ ಒಂದ್ ಎಂಡನ್ನ ಹೋಲ್ಡ್ ಮಾಡ್ಕೊಂಡಿರಕ್ಕೆ. ಅವನು ಸಾಲ್ಟು ಫಸ್ಟ್ ಬಾಲ್ ಇಂದ ಹೊಡೆಯಕ್ ಶುರು ಮಾಡ್ತಾನೆ, ಡಕ್ಕೆಟ್ ಫಸ್ಟ್ ಬಾಲ್ ಇಂದ ಹೊಡೆಯಕ್ ಶುರು ಮಾಡ್ತಾನೆ. ಆ ಬ್ರೂಕ್ ಬರ್ತಿದಂಗೆ ನಾನು 6 ಹೊಡಿಬೇಕು ಎಲ್ಲಾ ಬಾಲ್ ಅಂತಾರೆ. ಅದ್ ಏನ್ ಹೇಳ್ ಕಳ್ಸಿದನೋ ಬ್ರೆಂಡನ್ ಮಕ್ಕಳಂ ಗೊತ್ತಿಲ್ಲ ಅಪ್ಪ. ಸೊ ಅವ್ರಿಗೆ ಅದೇ ನೋಡ್ಬೇಕು ಅವ್ರು ಹೇಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಅವರಿಬ್ರು ಬರ್ತಾರೆ. ಸೊ ನಮ್ಮ ಗ್ರೂಪ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಆಲ್ಮೋಸ್ಟ್ ಪಾಕಿಸ್ತಾನ್ನ ಚೆನ್ನಾಗಿ ಫಾಲೋ ಮಾಡ್ತಿರ್ತೀರಾ ಇತ್ತೀಚೆಗೆಲ್ಲ. ಅವ್ರು ಆಲ್ಮೋಸ್ಟ್ ಎಲ್ಲಾ ಒನ್ ಡೇ ಸೀರೀಸ್, ಲಾಸ್ಟ್ 4 ಸೀರೀಸ್ ಒನ್ ಡೇ ಸೀರೀಸ್ ಗೆದ್ಕೊಂಡ್ರು. ಸೌತ್ ಆಫ್ರಿಕಾಲ್ ಗೆದ್ರು, ಆಮೇಲೆ ಇದ್ರಲ್ಲಿ ಗೆದ್ರು, ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಗೆದ್ಕೊಂಡ್ಬಂದ್ರು. ಸೊ ಐ ಥಿಂಕ್ ಅವರು ಮೊನ್ನೆ ನ್ಯೂಜಿಲೆಂಡ್ ಮೇಲೂ 2-1 ಏನೋ ಸೋತ್ರು. ಮತ್ತೆ ಇನ್ನೊಂದು ಸೋತ್ರು, ಏನಂತಾರೆ, ಟ್ರಯಾಂಗುಲರ್ ಸೀರೀಸ್. ಅದರ್ವೈಸ್ ಕನ್ಸಿಸ್ಟೆಂಟ್ ಆಗಿದ್ದಾರೆ. ಟಾಪ್ 2 ಯಾರು ಬರ್ತಾರೆ ಅಂತೀರಾ? Since they're playing at home, they should be clear natural favorites. Definitely pick their home conditions ಇದೆ. ಟೂರ್ನಮೆಂಟ್ ಅಲ್ಲಿ ಪ್ರೀವಿಯಸ್ ಫಾರ್ಮ್ ಎಲ್ಲ ಏನ್ ಮ್ಯಾಟರ್ ಆಗಲ್ಲ. ಇಫ್ ಯು ಆರ್ ಹೌದು. ಗೆಟಿಂಗ್ ಇನ್ ದ ಫಾರ್ಮ್ ಇನ್ ದೋಸ್ 2 ವೀಕ್ಸ್ ಮುಗ್ದೈತೆ ಅಷ್ಟೇ. ಸೊ ಹ್ಮ್. ಕೊನೆಗೆ ಚೆನ್ನಾಗಿ 2 ವಾರ ಹೆಂಗೊಂದು ಆಡ್ಬಿಟ್ರೆ ಚೆನ್ನಾಗಿ ಆಡ್ಬಿಟ್ರೆ ಟೂರ್ನಮೆಂಟ್ ಗೆದ್ಬಿಡ್ತಾರೆ ಯಾವ್ದಾನ ಟೀಮ್. ಸೊ ಸೊ ಡೆಫಿನೆಟ್ಲಿ ಪಾಕಿಸ್ತಾನ್ ವುಡ್ ಬಿ ಮೈ ಫೇವರೇಟ್, ಅಂಡ್ ಆಫ್ ಕೋರ್ಸ್ ಅವರ್ ಟೀಮ್ ವಿಲ್ ಬಿ ಮೈ ಫೇವರೇಟ್. ಸೊ ಇಂಡಿಯಾ ಪಾಕಿಸ್ತಾನ ಅಂತ ನಾನು ಹೇಳ್ತೀನಿ. ಸೊ ನ್ಯೂಜಿಲೆಂಡ್, ಓಕೆ, ಐ ಮೀನ್ ದೇ ಹ್ಯಾವ್ ಅ ಡೀಸೆಂಟ್ ಸೈಡ್. ಎಲ್ಲ ICC ಟೂರ್ನಮೆಂಟ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಬಟ್ ಸಬ್ ಕಾಂಟಿನೆಂಟಲ್ ಆಡ್ತಿರೋದ್ರಿಂದ ಮೇ ಬಿ ಸ್ವಲ್ಪ ಡೌಟ್ ಇದೆ ನನಗೆ. ಬಟ್ ಇಂಡಿಯಾ ಪಾಕಿಸ್ತಾನ್ ಡೆಫಿನೆಟ್ಲಿ ಎಸ್. ಹ್ಮ್. ಸೊ ಇಂಡಿಯಾ ಪಾಕಿಸ್ತಾನ ಆದ್ರೆ ತಿರ್ಗಾ ಫೈನಲ್ಸ್ ಇಂಡಿಯಾ ಪಾಕಿಸ್ತಾನ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಟಾಪ್ 2 ವಿಲ್ ಪ್ಲೇ ದಿ ಅದರ್, ದ ಟಾಪ್ 1 ವಿಲ್ ಪ್ಲೇ ದಿ ಟಾಪ್ 2 ಆಫ್ ದಿ ಅದರ್ ಸೈಡ್. ಅವ್ರು ಆ ಕಡೆ ಒಂದಿರೋರು ಈ ಕಡೆ 2 ಆಡ್ತಾರೆ. ಸೊ ನೋಡ್ಬೇಕು. ನಮ್ಮ ಮ್ಯಾಚು ನೆಕ್ಸ್ಟ್ ಸಂಡೇ ಇದೆ. ಈ ಅಂದ್ರೆ ಕಮಿಂಗ್ ಸಂಡೇ, ಸೋಮವಾರ, ಗುರುವಾರ ಬಾಂಗ್ಲಾದೇಶ್ ಮೇಲಿದೆ, ಸಂಡೇ ಅವ್ರ ಮೇಲಿದೆ. ಅದಾದ್ಮೇಲೆ ಒಂದ್ ವಾರ ಗ್ಯಾಪ್ ಇದೆ, ಆಮೇಲೆ ನ್ಯೂಜಿಲೆಂಡ್ ಮೇಲಿದೆ. ಸೊ ನಮ್ಗೆ ಫಸ್ಟ್ 2 ಮ್ಯಾಚ್ ಗೆದ್ಬಿಟ್ರೆ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ಕೊನೆಗೆ ಇನ್ನೊಂದೇನಂದ್ರೆ ನಮಗೂ ನ್ಯೂಜಿಲೆಂಡ್ ಮ್ಯಾಚ್ ಲಾಸ್ಟ್ ನಾಕ್ಔಟ್ ಮ್ಯಾಚ್, ಸಾರಿ ಲಾಸ್ಟ್ ಲೀಗ್ ಮ್ಯಾಚ್. ಇಟ್ ಈಸ್ ಆಲ್ಸೋ ಒಂಥರ ನಾಕ್ಔಟ್ ಅನ್ಕೊಳ್ಳಿ. ಇಬ್ರು ಟೀಮ್ಗೂ ಗೊತ್ತಿರುತ್ತೆ ಯಾರು ಮೇಲಿದ್ದಾರೆ, ಯಾರು ಕೆಳಗಿದ್ದಾರೆ, ಹೇಗೆ ಆಡ್ಬೇಕು ಅಂತ. ಅದೊಂದು ಅಡ್ವಾಂಟೇಜ್ ಇದೆ. ನೋಡೋಣ ಹೇಗ್ ನಡೆಯುತ್ತೆ ಅಂತ. ಆ, ದುಬೈ ಟಿಕೆಟ್ಸ್ ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಪಾಕಿಸ್ತಾನಲ್ಲಿ ಸುಮಾರು ಮ್ಯಾಚಸ್ಗೆ ಸೋಲ್ಡ್ ಔಟ್ ಆಗಿಲ್ವಂತೆ. ಇದು ಮಧ್ಯ ಈ ಟ್ವಿಟರ್ ಅಲ್ಲಿ ಅಲ್ಲಿ ಫ್ರೀಲಾನ್ಸರ್ಸ್ ಇರ್ತಾರಲ್ಲ ಪಾಕಿಸ್ತಾನ್ ಕ್ರಿಕೆಟ್, ಅವ್ರುಗಳು ಹೇಳಿರೋದು. ಸೊ ನೋಡ್ಬೇಕು ಹೇಗ್ ನಡೆಯುತ್ತೆ ಅಂತ. ಬಟ್ ಎಲ್ಲ ಹೇಳೋ ಪ್ರಕಾರ ಇಂಡಿಯಾ ಇಸ್ ಫರ್ಮ್ ಫೇವ್ರೇಟ್, ಫಾಲೋಡ್ ಬೈ ಸೌತ್ ಆಫ್ರಿಕಾ ಅಂಡ್ ಪಾಕಿಸ್ತಾನ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ.
ಲಿಸ್ಟ್ ಗುಡ್ ಲಿಸ್ಟ್. ಇವಾಗ ನಮ್ ಟೀಮ್ ಕಾಂಪೋಸಿಷನ್ ಏನಾಗ್ಬೋದು ಈಗ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ದ ಲಾಸ್ಟ್ ಹ್ಮ್ ಟೀಮ್ ದಟ್ ವಿ ಪ್ಲೇಡ್ ಅಗೇನ್ಸ್ಟ್ ಹ್ಮ್ ಇಂಗ್ಲೆಂಡ್, ಕೊನೆ ಹ್ಮ್ ಓಡಿಐ ಎಲ್ಲ ಮಾಡಿದ್ವಲ್ಲ, ಹ್ಮ್ ದಟ್ ಹ್ಮ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್ ಅಂತೀನಿ ನಾನು. ಬಿಕಾಸ್ ನೋಡಿ, ಹರ್ಷಿತ್ ರಾಣಾನು ಇದ್ರು, ಹಾರ್ದಿಕ್ ಪಾಂಡ್ಯನು ಇದ್ರು, ಇವ್ರಿಬ್ರಿದ್ರೆ ಸಖತ್ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. You can ಹೌದು. either play two left armers in Jadeja or Kuldeep, or one left armer, one off spinner. That's the best combination ಅಂತಾನೆ ನಾನು ಹೇಳೋದು. ಹರ್ಷಿತ್ ರಾಣಾ ಅವ್ರು ಇದ್ದಾರಾ ಚಾಂಪಿಯನ್ಸ್ ಆ, ಟ್ರೋಫಿಗೆ? ಅದೇ ಹರ್ಷಿತ್ ರಾಣಾ ಅವ್ರನ್ನ ತಗೊಂಡಿದ್ದಾರೆ. ಇವ್ರಿಲ್ಲ, ಯಾರು ಬುಮ್ರಾ ಬರ್ಲಿಲ್ವಲ್ಲ. ಮತ್ತೆ ಜೈಸ್ವಾಲ್ನ ಕೂರಿಸ್ಬಿಟ್ಟು ವರುಣ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ವರುಣ್ ಚಕ್ರವರ್ತಿನ. ಯಾಕೆ ಅಂದ್ರೆ ನಮ್ಗೆ ಬ್ಯಾಟಿಂಗ್ ಡೀಪ್ ಇದೆ, ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಮಾಡ್ಕೊಂಡ್ ಅಂತ. ಅಲ್ಲ, ನಾನು ಫಸ್ಟ್ ಎರಡು ಮ್ಯಾಚು ಜಡೇಜಾ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆಕ್ಚುಲಿ ಜಡೇಜಾ 2023 ನಮ್ಮ ಫೈನಲ್ಸ್ ಆದ್ಮೇಲೆ ಒನ್ ಡೇನೇ ಆಡಿರ್ಲಿಲ್ಲ, 1.25 ವರ್ಷ, 15 ತಿಂಗಳು. ಅವ್ರನ್ನ ವಾಪಸ್ ತಗೋತಾರೆ ಅನ್ನೋದೇ ಗ್ಯಾರಂಟಿ ಇರ್ಲಿಲ್ಲ. ಯಾಕಂದ್ರೆ ಅಕ್ಷರ್ ಪಟೇಲ್ನ ಗ್ರೂಮ್ ಮಾಡಿದ್ರು, ಇಬ್ಬಿಬ್ರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಬೇಕಾಗಲ್ಲ ಅಂತ. ಯಾವ ಕಾರಣ ಕರ್ಕೊಂಡ್ ಬಂದ್ರು ಜಡೇಜಾ ಅಂತ ಗೊತ್ತಿಲ್ಲ. ಬಟ್ ಎರಡು ಮ್ಯಾಚಲ್ಲೂ ಅವ್ರನ್ನ 35 ರನ್ 36 ರನ್ ಕೊಟ್ಬಿಟ್ಟು ಎರಡು ಮ್ಯಾಚಲ್ಲೂ ಮೂರ್ ಮೂರು ವಿಕೆಟ್ ತಗೊಂಡ್ರು. ಮಿಡಲ್ ಓವರ್ಸ್ ಅಲ್ಲಿ ಇಂಗ್ಲೆಂಡ್ ಅಂತೂ ತುಂಬಾ ಪರದಾಡ್ತಾ ಇದ್ರು ಜಡೇಜಾ ಅವ್ರನ್ನ ಫೇಸ್ ಮಾಡಕ್ಕೆ. ಸೊ ಜಡೇಜಾ ವುಡ್ ಬಿ ದಿ ಫಸ್ಟ್ ಪಿಕ್. ವಾಷಿಂಗ್ಟನ್ ಸುಂದರ್ ಮೋಸ್ಟ್ಲಿ ಇರೋದಿಲ್ಲ. ಜಡೇಜಾ ಅಕ್ಷರ್ ಪಟೇಲ್ ಮೋಸ್ಟ್ಲಿ ಇಬ್ರು ಇರ್ತಾರೆ. ವರುಣ್ ಬಂದು ನನ್ನ ಪ್ರಕಾರ ಕುಲ್ದೀಪ್ ಶುಡ್ ಬಿ ದಿ ಫಸ್ಟ್ ಚಾಯ್ಸ್ ಲೆಗ್ ಸ್ಪಿನ್ನರ್ ಇರಬೇಕು ಅಂತ, ಅಥವಾ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಅವ್ರು ಇಂಪಾರ್ಟೆಂಟ್ ಇರ್ತಾರೆ. ವರುಣ್ನ ಬೇಕಾದ್ರೆ ಅಕಸ್ಮಾತ್ ನೀವು ಪಾಕಿಸ್ತಾನ ಮೇಲೆ ಟ್ರಂಪ್ ಕಾರ್ಡ್ ತರ ಆಡಿಸ್ತೀನಿ ಅಂತ ಹೇಳಿದ್ರೆ ನೀವು ಯಾರನ್ನ ಡ್ರಾಪ್ ಮಾಡ್ತೀರಾ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಕುಲ್ದೀಪ್ನ ಡ್ರಾಪ್ ಮಾಡೋ ಹಾಗಿಲ್ಲ, ನೀವು ಆಡಿಸ್ಬೇಕಾಗತ್ತೆ. ಈಸ್ ಎ ಬಿಗ್ ಮ್ಯಾಚ್ ಪ್ಲೇಯರ್. ನೋಡೋಣ ಹೇಗಿರುತ್ತೆ ಅಂತ. ಪಿಚಸ್ ತುಂಬಾ ಸ್ಲೋ ಆಗ್ಬಿಟ್ರೆ ಹೌ ದೇ ವಿಲ್ ಗೋ ಅಪ್, ವೆದರ್ ದೇ ವಿಲ್ ಗೋ ವಿತ್ ಓನ್ಲಿ ಒನ್ ಪೇಸ್ ಬೌಲರ್, ಕಂಪ್ಲೀಟ್ ಸ್ಪಿನ್ನರ್ಸ್ ನ ಇಬ್ರು ಆಡಿಸ್ತಾರೆ, ಕುಲ್ದೀಪ್ ಮತ್ತೆ ಆ, ವರುಣ್ ಇಬ್ಬರನ್ನು ಆಡಿಸ್ತಾರ, ಅಥವಾ ಕುಲ್ದೀಪ್ ವರುಣ್ ಅಲ್ಲಿ ಒಬ್ಬರನ್ನ ಆಡಿಸ್ತಾರ, ಹೇಗೆ ನೋಡ್ಬೇಕು. ನನ್ನ ಪ್ರಕಾರ ಕುಲ್ದೀಪ್ ಮುಂದೆ ಇದ್ದಾರೆ ಅಂತ ಅನ್ಸುತ್ತೆ. ಮಿಕ್ಕಿದೆಲ್ಲ ಆಟೋಮೆಟಿಕ್ ಪಿಕ್ಸ್, ನೋ ಚೇಂಜಸ್. ಅದೇನ್ ನೀವು ಹೇಳ್ತಿರಲ್ಲ, ಆಟೋಮೆಟಿಕ್ ಪಿಕ್ಸ್ ಏನ್ ಚೇಂಜಸ್ ಇಲ್ಲ. ಒಂದು ಪಾಯಿಂಟ್ ನಾನು ನಿಮ್ ಗಮನಕ್ಕೆ ತರಕ್ ಇಷ್ಟಪಡ್ತೀನಿ. 2027ಕ್ಕೆ ನೆಕ್ಸ್ಟ್ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಇರೋದು. ನಿಮ್ಗೆ ಏನ್ ಅನ್ಸುತ್ತೆ, ಈ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಗೆದ್ಬಿಟ್ರೆ ರೋಹಿತ್ ಶರ್ಮಾಗೆ ಗುರು ಸಾಕು ಗುರು, ನೀನು ಆಲ್ಮೋಸ್ಟ್ ಇನ್ನು 27ಕ್ಕೆ ನೀನು ಆಲ್ಮೋಸ್ಟ್ 39 ವರ್ಷ ಆಗ್ಬಿಡುತ್ತೆ, ನಿನ್ಗೆ ಕ್ಲೋಸ್ ಟು 40 ಆಗುತ್ತೆ. ನೀನ್ ಏನು ನಮ್ಗೆ ಆಡೋದ್ ಬೇಡ ಅಂತ ಏನಾದ್ರು ಹೇಳ್ತಾರ, ಅಥವಾ ದೇ ವಿಲ್ ಬ್ಯಾಕ್ ಹಿಮ್ ಟು ಏನು ಬಿ ಎ ಕ್ಯಾಪ್ಟನ್ ಫಾರ್ 2027? ಯಾಕೆಂದ್ರೆ ನನ್ನ ಪ್ರಕಾರ ಇವ್ರಿಗೆ ಒಂದು ಟಾಟಾ ಬಾಯ್ ಬಾಯ್ ಹೇಳೋ ಸಂದರ್ಭ ಬಂದಿದೆ ಅಂತ ಅನ್ಸುತ್ತೆ. ಏನನ್ಸುತ್ತೆ ನಿಮ್ಗೆ? ಮತ್ತೆ ರೋಹಿತ್ ಶರ್ಮಾ ನಿಜವಾಗ್ಲೂ ಪ್ರಜ್ಞಾವಂತ ವ್ಯಕ್ತಿ ಆದರೆ, ಟೂರ್ನಮೆಂಟ್ ಗೆದ್ದ ತಕ್ಷಣನೇ ತಮ್ಮ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಡ್ಬೇಕು. ಸಿ, ನಾವು ಯಾವ್ದೇ ನಮ್ ಏನೋ ಕೆಲಸ ಮಾಡ್ತಿರ್ತೀವಿ, ಅದ್ರ ರಿಟೈರ್ಮೆಂಟ್ ಆದ ದಿನ ಜನ ನನ್ನ ಹೆಗಲ್ ಮೇಲೆ ಕೂಡಿಸ್ಕೊಂಡ್ಬಂದು ಮನೆಗೆ ಬಿಡ್ಬೇಕು. ಆ ಪೊಸಿಷನ್ ಅಲ್ಲಿ ನಾವಿರ್ಬೇಕು. ಅಯ್ಯೋ, ಇವ್ನ್ ಯಾವಾಗ ಕುರ್ಚಿ ಖಾಲಿ ಮಾಡ್ತಾನಪ್ಪ ಪರಮಾತ್ಮ, ಅದಕ್ಕೆ ಕಾಯ್ಬಾರ್ದು ಬೇರೆಯವ್ರು. ಆ ಪರಿಸ್ಥಿತಿಗೆ ತರ್ಕೋಬಾರ್ದು ಅಂತಾನೆ ನಾನು ಆಶಿಸ್ತೀನಿ ರೋಹಿತ್ ಶರ್ಮಾ ಅವ್ರ ಕೇಸಲ್ಲಿ. ಅವ್ರೊಬ್ರಲ್ಲ ಬೇಕಕ್ಕೆ ವಿರಾಟ್‌ದು ಕೆರಿಯರ್ ಆಲ್ಮೋಸ್ಟ್ ಮುಗಿಯುತ್ತೆ. ಐ ಆಮ್ ಶ್ಯೂರ್ ವಿರಾಟ್ ವುಡ್ ಕಂಟಿನ್ಯೂ ಟು ಪ್ಲೇ ಟೆಸ್ಟ್ ಕ್ರಿಕೆಟ್, ಬಟ್ ರೋಹಿತ್ ಶರ್ಮಾ ಅವ್ರು ಒನ್ ಡೇ ಕ್ರಿಕೆಟ್ ಬಿಟ್ರೆ ಟೆಸ್ಟ್ ಕ್ರಿಕೆಟ್ ಆಡೋದು ಬಹಳ ಡೌಟೇ ಅವ್ರದ್ದು. ಹೌದು, ನೀವು ಕರೆಕ್ಟ್ ಪಾಯಿಂಟ್ ಹೇಳಿದ್ರೆ. ಮೊನ್ನೆ ರಿಪೋರ್ಟ್ ಏನೋ ಓದ್ತಾ ಇದೆ, ಈ ಬರ್ತಾ ಇದೆ ರಿಪೋರ್ಟ್ಸ್, ಅದೆಷ್ಟು ನಿಜಾನ ಸುಳ್ಳ ಗೊತ್ತಿರಲ್ಲ. ಇಂಗ್ಲೆಂಡ್ಗೆ ರೋಹಿತ್ ಶರ್ಮನ ಕರ್ಕೊಂಡು ಹೋಗೋ ಡೌಟ್ ಅಂತ ಹೇಳ್ತಾ ಇದ್ರು ಜುಲೈಯಲ್ಲಿ, ಜೂನ್ ಜುಲೈಯಲ್ಲಿ. ಸೊ ಹಾಗಿರ್ಬೇಕಾದ್ರೆ ಇದ್ ಗೆದ್ರೆ ಅವ್ರು ಟೆಸ್ಟ್ ಕ್ರಿಕೆಟ್ ಆಡ್ಲಿಲ್ಲ, ಬರೀ ಒನ್ ಡೇ ಆಡ್ತಾರೆ ಅಂದ್ರೆ ವರ್ಷದಲ್ಲಿ ನಾವು 5 6 10 ಒನ್ ಡೇ ಅಷ್ಟೇ ಆಡೋದು. ಇದಾದ್ಮೇಲೆ ನಮ್ಗೆ ಯಾವ್ದು ಒನ್ ಡೇ ಸೀರೀಸೇ ಇಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ರೋಹಿತ್ ಶರ್ಮಾ ಅವರು ಬೆಟರ್, ಓಕೆಪ್ಪ ಟೂರ್ನಮೆಂಟ್ ಗೆದ್ದಾಯ್ತು, ನಾನು ಹೈ ನೋಟಲ್ಲೇ ವಿದಾಯ ಹೇಳ್ತೀನಿ ಅಂತ ಹೇಳಿದ್ರೆ ಆಲ್ಸೋ ಗುಡ್. ಯಾಕೆಂದ್ರೆ ಸುಮ್ಮನೆ ಟೆಸ್ಟ್ ಅಲ್ಲಿ ಒಂದು ಸ್ಲಾಟ್ ವೇಸ್ಟ್ ಆಗುತ್ತೆ, ಎಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ. ಒನ್ ಡೇಲು ನಮ್ಗೇನ್ ಬೇಕಾದಷ್ಟು ಜನ ಇದ್ದಾರೆ, ಜೈಸ್ವಾಲ್ ರೆಡಿಯಾಗಿ ಕೂತಿದ್ದಾರೆ, ಆಡ್ತಾರೆ. ಅಲ್ಲಿ ನಮ್ಗೆ ಅದು ಬೇಕು ಅಂದ್ರೆ ಬೇಕಾದ್ರೆ ಇಶಾನ್ ಕಿಶನ್ ಕರ್ಕೊಂಬಂದು ಆಡಿಸ್ಬೋದು, ಅಥವಾ ನಾನು ತಿರ್ಗಾ ರಾಹುಲ್ ನಾವು ಓಪನ್ ಮಾಡು ಅನ್ಬೋದು. ಇಲ್ಲ ಅಂದ್ರೆ ಏನಂತಾರೆ, ಕಂಪ್ಲೀಟ್ ಲೆಫ್ಟ್ ಫೀಲ್ಡ್ ತರ ಆ, ನಮ್ಮ ಇವ್ರನ್ನ ಪಂತ್ನ ಓಪನ್ ಮಾಡು ಅಂತ ಹೇಳ್ಬೋದು. ಅಲ್ಲ, ಪಂತ್ನ ಓಪನ್ ಮಾಡಿ ಅಂತ ಅನ್ಬೋದು. ಹೇಗಿದ್ರು ಪಂತ್ ಫಸ್ಟ್ 15 ಓವರಲ್ಲಿ ಆಲ್ಮೋಸ್ಟ್ ಈ ಕ್ಯಾನ್ ಟೇಕ್ ಅಟ್ಯಾಕ್ ಟು ದ ಬೌಲರ್ಸ್ ಅಂತ ಮಾಡ್ಬೋದು. ಏನಾದ್ರು ಒಂದು ಮಾಡಬೇಕು, ಸಾಕು ಆಡಿದ್ದು. ನೀವು ಹೇಳಿದಾಗೆ ಕೊಹ್ಲಿನೂ ಅಕಸ್ಮಾತ್ ಗೆದ್ರೆ, ಬಟ್ ಕೊಹ್ಲಿದ್ ಏನಂದ್ರೆ ಫಿಟ್ನೆಸ್ ಇರೋದ್ರಿಂದ ಮೋಸ್ಟ್ಲಿ ಓಡಿಐ ನಂಬರ್ಸ್ ಕೊಹ್ಲಿದು ಆಕ್ಚುಲಿ 2023ರಲ್ಲಿ ಹಿ ಸ್ಕೋರ್ಡ್ 600. ಅವರು ICC ಓಡಿಐ ಕ್ರಿಕೆಟರ್ ಆಫ್ ದಿ ಇಯರ್ ಆಗಿದ್ರು.
ಸೊ 24 ಅಲ್ಲಿ ಬರೀ ಮೂರೇ ODI ಆಗಿದ್ರು. ಟೆಸ್ಟ್ ನಂಬರ್ಸ್ ವೇನಿಂಗ್ ಆಗ್ಬಿಟ್ಟಿದೆ. ನೋಡೋಣ. ನನ್ನ ಪ್ರಕಾರ ಐ ಥಿಂಕ್ ರೋಹಿತ್ ಶರ್ಮಾ ಇದಾದ್ಮೇಲೆ 40 ವರ್ಷ ಸೌತ್ ಆಫ್ರಿಕಾಲಿ ನಾನು ರಬಾಡಾಗೆಲ್ಲ ಪುಲ್ ಮಾಡ್ತೀನಿ, ನಾನು ಏನೋ ಮಾರ್ಕೋ ಆನ್ಸನ್ಗೆಲ್ಲ ಪುಲ್ ಮಾಡ್ತೀನಿ, ಹೇಗಿದ್ರು ಆಡೋದೇ ಪುಣ್ಯಾತ್ಮ 35-40 ಬಾಲ್ ಮ್ಯಾಕ್ಸಿಮಮ್. ಅದು ನಿಮ್ಗೆ ಎವ್ರಿ ಥರ್ಡ್ ಮ್ಯಾಚ್ ಆರ್ ಫೋರ್ತ್ ಮ್ಯಾಚ್. ಸೊ ಅಂಥದ್ರಲ್ಲಿ ಗ್ರೂಮ್ ಮಾಡ್ಬೇಕು ಇವರು ಗಿಲ್ನ ಅಥವಾ ಯಾರನ್ನಾರು, ಹಾರ್ದಿಕ್ ಪಾಂಡ್ಯನ ಯಾರನ್ನ ಗ್ರೂಮ್ ಮಾಡ್ತಾರೆ, ಗ್ರೂಮ್ ಮಾಡ್ಬೇಕು. ಸೊ ಗ್ರೂಮ್ ಮಾಡೋದಕ್ಕೆ 2 ವರ್ಷನಾದ್ರು ಬೇಕು. ಸೊ ಇಷ್ಟ ಹೇಳೋದಕ್ಕೆ ಮುಕ್ತಾಯ ಮಾಡೋಣ. ಪ್ರತಿ ಮ್ಯಾಚ್ ಗಿಂತ ಮುಂಚೆ ಮ್ಯಾಚ್ ಆದ್ಮೇಲೆ ಖಂಡಿತ ನಾವಿಬ್ರು ಸೇರಿ ವಿಶ್ಲೇಷಣೆ ಮಾಡೋಣ ಅಂತ ನಾವು ಭರವಸೆ ಕೊಟ್ಬಿಡೋಣ ಎಲ್ಲ ನಮ್ಮ ಸ್ನೇಹಿತರು, ಗೆಳೆಯರು, ವೀಕ್ಷಕರಿಗೆಲ್ಲ. ಹೌದು. ಓಕೆ. ಮೋಸ್ಟ್ಲಿ ಬಾಂಗ್ಲಾದೇಶ್ ಫಸ್ಟ್ ಮ್ಯಾಚ್ಗೆ ಟೈಟ್ ಇದೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ಇನ್ 2 ದಿವಸನೇ ಮ್ಯಾಚ್ ಶುರು ಆಗ್ಬಿಡುತ್ತೆ. ಪಾಕಿಸ್ತಾನ್ ಮ್ಯಾಚ್ ಮುಂಚೆ ಸಂಡೇ ಇರೋದು, ಸಾಟರ್ಡೇ ಒಂದು ಮಾಡ್ಬಿಟ್ಟು ನಮ್ಮ ಅನಿಸಿಕೆಗಳನ್ನ ಪಾಕಿಸ್ತಾನ ಮೇಲೆ ಹಂಚ್ಕೊಂಡು ಅಷ್ಟೊತ್ತಿಗೆ ಇಬ್ಬರದು ಒಂದು ಮ್ಯಾಚ್ ಆಡಿರ್ತಾರೆ, ಯಾವ ಮಟ್ಟಿಗೆ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನ ಮಾಡೋಣ. ನೀವು ಹೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಮ್ಯಾಚಸ್ ಬದಲು ಅಥವಾ ಒಂದೊಂದು ಫೇಸ್ ಅಲ್ಲಿ ನಮ್ಮ ಅನಿಸಿಕೆಗಳನ್ನ ಬಿಟ್ಕೊಂಡು ಹೋಗೋಣ. ಇಷ್ಟು ಹೇಳಿ ಎಪಿಸೋಡ್ ಮುಗಿಸೋಣ. ಎಲ್ರಿಗೂ ನಮಸ್ಕಾರ. ಮತ್ತೆ ನಮಸ್ಕಾರ. ಎಪಿಸೋಡ್ ಅಲ್ಲಿ ಆದಷ್ಟು ಬೇಗ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ. ಜೈ ಶ್ರೀರಾಮ್.